ಆಯ್ತು ಕೊಡ್ತೀನಿ ಹೇಳ ಅದಕ್ಕೆ ಏನಾಯ್ತು ಇವಾಗ ಹೇಳು ಏನಾಯ್ತು ಅದಕ್ಕೆ ಹೇಳ ಈಗ ಏನಾಯ್ತು ಎಲ್ಲವೂ ಅಕ್ಕನಿಂದನೇ ಆಗಿದ್ದು. ನಾನು ಫಸ್ಟ್ ಅಂದೆ ಏನು ತೆಗಿಬೇಡ ನಾನು ಏನು ಹೇಳ್ಬೇಕಂತ. ನಾನೇನು ಹೇಳ್ಬೇಕಂದ್ರೆ ಎಲ್ಲ ಯಾರು ಹಿಂಗ್ ಕರೆಕ್ಟ್ ಆಗಿ ಸ್ಟ್ರೇಟ್ ಆಗಿ ಬರುತ್ತೋ ನೋಡಿ, ಸ್ಟ್ರೇಟ್ ಆಗಿ ಬರುತ್ತೋ ಹಿಂಗೆ ಅವಳು ನೋಡಿ ಕಪ್ಸು ಹಿಂಗೆ ಸ್ಟ್ರೇಟ್ ಆಗಿರುತ್ತೆ, ಜೋಡಿಸಿರ್ತೀವಿ. ಆಮೇಲೆ ಯಾರಾದ್ರೂ ಕರೆಕ್ಟ್ ಮಾಡಿದ್ರೆ ಒಂದು ಹಿಂಗೆ ಕರೆಕ್ಟ್ ಆಗಿ ಮಾಡ್ಬೇಕು ಹಿಂಗೆ. ಆಮೇಲೆ ಔಟ್ ಆದ್ರೆ ಮಾಡ್ಬಾರ್ದು, ಇನ್ನೊಬ್ರು ಚಾನ್ಸ್ ಕೊಡ್ಬೇಕು. ಚಾನ್ಸ್ ಕೊಡ್ಬೇಕು. ನಾನು ಹಂಗೆ ಹೇಳ್ತಿದ್ರು ಅಂದ್ರೆ ಇಲ್ಲ ಇಲ್ಲ ಅಂತ ಅಂತವಳೆ. ಆಮೇಲೆ ಅದಕ್ಕೆ ಅಷ್ಟೇ, ಅದಕ್ಕೇನು ಇಲ್ಲ. ಯಾಕೆ ಅದಕ್ಕೆ ಯಾಕೆ ಅದನ್ನೆಲ್ಲ ಎಸ್ದೆ? ಅದಕ್ಕೆ ಎಸ್ದ? ಕೋಪ ಬರ್ತಿಲ್ಲ ಅದಕ್ಕೆ. ಅಕ್ಕ ಕೋಪ ಬರಿಸ್ತಾಳಲ್ವಾ? ಯಾಕಕ್ಕ ಕೋಪ ಬರಿಸ್ತೀಯಾ? ನಮ್ಮನೆ ಟಾಮ್ ಅಂಡ್ ಜೆರೀಸ್. ಏನು ಏನು ಅಕ್ಕ? ಏನು ಶಿಕ್ಷೆ? ಅಲ್ಲ ಪನಿಷ್ಮೆಂಟ್ ಕೊಡ್ಬೇಕು. ಏನು ಪನಿಷ್ಮೆಂಟ್? ಹಿಂಗೆ ಹಿಂಗೆ ಮಾಡಬೇಕು. ಹ್ಯಾಂಡ್ಸ್ ಅಪ್ ಮಾಡಿ ಲೆಗ್ ಅಪ್ಪ. ಓಕೆ, ಹಂಗೆಲ್ಲ ಇಟ್ಕೊಳ್ಳಿ. ಮುಡ್ಗ ಮಾಡಬೇಕು. ಮುಡ್ಗ ಅಂದ್ರೆ ಹಿಂಗೆ. ಇವಳಿಗೆ ಪನಿಷ್ಮೆಂಟ್ ಕೊಟ್ಟಿರ್ಬೇಕು, ಅದಕ್ಕೆ ಪ್ರಾಕ್ಟೀಸ್ ಅಲ್ಲಿ ಇದ್ದೋಗೆ ಇದೆಲ್ಲ ಗೊತ್ತಿರಲಿಲ್ಲ ಅವಳಿಗೆ. ದಿವ್ಯಾಂಶಿ ಹೇಳ್ಕೊಟ್ಟಿದ್ದು ನನಗೆ. ದಿವ್ಯಾಂಶಿ ಮುಡ್ಗ ಹಿಂಗೆ. ನಿನ್ನ ಫ್ರೆಂಡ್ ಹೇಳ್ಕೊಟ್ಲಾ? ಅವ್ರ ಸ್ಕೂಲಲ್ಲಿ ಮಾಡ್ತಾರಾ? 100 ಮಿನಿಟ್ಸ್ ಅಲ್ಲ 90 ಮಿನಿಟ್ಸ್ ಅಲ್ಲಿ ಮಾಡಬೇಕು. ನಾನು 90 ಕೌಂಟ್ ಮಾಡಿದ್ರೆ 90 ಸೆಕೆಂಡ್ಸ್. 90 ಸೆಕೆಂಡ್ಸ್ ಅಲ್ಲಿ ಮಾಡಿದ್ರೆ ಅವಳು ಪನಿಷ್ಮೆಂಟ್. ನಾನು ಒಪ್ಕೊಂತೀನಿ ಅವಳೆಲ್ಲ ಏನ್ ಮಾಡ್ತಾಳೆ ಅಷ್ಟೇ. ಏನು ಒಪ್ಕೊಂತೀಯ? ಅವಳೇನಾದ್ರೂ ಆಗಲ್ಲ ಅಂದ್ರೆ ಹುಡ್ಗ ನಾನು ಒಪ್ಕೊಳಲ್ಲ. ಮುರ್ಗ ಅಂದ್ರೆ ಹುಡ್ಗ ಅಂದ್ರೆ ಹಿಂಗೆ ಕರೆಕ್ಟಾ? ಹಂಗಂದ್ರೆ ದಿವ್ಯಾಂಶಿ ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ರು. ಅವಳು ಗರ್ಲ್ ಹೇರ್ ಕಟ್ ಮಾಡ್ಕೊಂಡಿಲ್ಲ. ಬಾಯ್ ಕಟ್. ಆಮೇಲೆ ನನಗೆ ಸುಸ್ತಾಯ್ತು ಅಂದ್ರೆ ನಾನು ಒಪ್ಕೊಳಲ್ಲ, ಕೋಪ ಬಿಟ್ಬಿಟ್ಟು ಬಿಸಾಕ್ತೀನಿ. ಆಮೇಲೆ ಒಪ್ಕೊಂಡು ಅವಳು ಮಾಡ್ತಾರೆ ಅಂದ್ರೆ 90 ವರೆಗೂ ಕೌಂಟ್ ಮಾಡ್ತೀನಿ. ಆಮೇಲೆ ಅವ್ರು ಮಾಡಿದ್ರೆ ಅಂದ್ರೆ ನಾನು ಒಪ್ಕೊಂತೀನಿ ಅವ್ರ ವಿಷಯಗಳು ಅಷ್ಟೇ. ಓಕೆ, ಕತೆ ಮುಗೀತು. ಓಕೆ ಮುಗೀತು. ಬಾಯ್ ಬಾಯ್, ಗುಡ್ ನೈಟ್.